ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಕಿಚನ್ ಯೂಟ್ಯೂಬ್ ಚಾನಲ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ನಮ್ಮೊಟ್ಟಿಗಿದ್ದಾರೆ ಮಿಸ್ಟರ್ ಸುನಿಲ್ ಕುಮಾರ್ ಅವರು. ಹಾಯ್ ಮಾಡಿ ಮಾತಾಡಿ ಏನಾದ್ರು ನಮ್ಮ ವ್ಲಾಗ್ ಅಲ್ಲಿ. ಹಾಯ್, ಬರೀ ಹಾಯ್ ಬಾಯ್ ಅಷ್ಟೇ ಗೈಸ್ ಇವರು. ಸೊ ಇವತ್ತಿನ ವ್ಲಾಗ್ ಏನಂತ ಆಲ್ರೆಡಿ ನೀವು ತಮ್ಮನೆಲ್ಲ ನೋಡಿರ್ತೀರಾ. ಇವತ್ತಿನ ವ್ಲಾಗ್ ಮಾಡಬೇಕು ಅಂತ ನಾವೇನೂ ಪ್ಲಾನ್ ಮಾಡಿರಲಿಲ್ಲ. ಆಕ್ಚುಲಿ 10 ಮಿನಿಟ್ಸ್ ಒಂದು ಅರ್ಧ ಗಂಟೆ ಮುಂಚೆ ನಾವು ಈ ವಿಡಿಯೋ ಮಾಡಬೇಕು ಅಂತ ಪ್ಲಾನ್ ಮಾಡಿ 10 ಮಿನಿಟ್ಸ್ ಒಳಗಡೆ ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಥಿಂಗ್ಸ್ನ ಕವರ್ ಮಾಡಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದೀವಿ. ಈ ವಿಷಯನ ನಿಮ್ಗೆ ಹೇಳಲೇಬೇಕು. ನನ್ನ ಚಾನಲ್ ನೇಮ್ ಬಂದು ನಿಕ್ಕಿ ಸುನಿ ಯೂಟ್ಯೂಬ್ ಚಾನಲ್ ಅಂತ. ನನ್ನ ಹೆಸರು ನಿಕ್ಕಿ, ಇವ್ರ ಹೆಸರು ಸುನಿಲ್. ಮೀನ್ಸ್ ನಮ್ದು ಶಾರ್ಟ್ ನೇಮ್ ಬಂದು ನಿಕ್ಕಿ, ನಂದು, ಇವ್ರದ್ದು ಸುನಿ. ಆದ್ರೆ ನನ್ನ ಚಾನಲ್ ತುಂಬಾ ಬರೀ ನಂದೇ ವಿಡಿಯೋಸ್ ಇದೆ. ಇವ್ರು ಯಾವ ವ್ಲಾಗು ಮಾಡೋಕ್ಕೂ ಬರೋದಿಲ್ಲ, ನಾವೇನಾದ್ರೂ ಪ್ಲಾನ್ ಮಾಡಿದ್ರು ಕೂಡ ಬರೋದಿಲ್ಲ. ಇವತ್ತು ಸಂಡೇ ಆಗಿರೋದ್ರಿಂದ ಇವ್ರಿಗೆ ಕನ್ವಿನ್ಸ್ ಮಾಡಿ ಇಲ್ಲಿ ಕೂರಿಸಿ ಈ ವ್ಲಾಗ್ನ ಮಾಡ್ತಾ ಇದೀವಿ ಇಬ್ರು ಸೇರಿ. ಅದ್ರ ಬಗ್ಗೆ ಹೇಳಿ ಏನಾದ್ರು ಒಂಚೂರು ಇವ್ರಿಗೆ ಒಂದೆರಡು ಏನಾದ್ರು ಮಾತು ಹೇಳಿ ಗೈಸ್, ವ್ಲಾಗ್ ಮಾಡಿ ಅಂತ ಹೇಳಿ. ಬ್ಲಾಗ್ ಎಲ್ಲ ನಮ್ಗೆ ಇಷ್ಟ ಇಲ್ಲ, ನಮ್ಮ ಹೆಸರು ಇಟ್ಕೊಂಡ್ ಬೆಳೀರಿ, ಪರವಾಗಿಲ್ಲ, ಮಾತಾಡಿ. ನೋಡಿ ಇವ್ರ ಹೆಸರು ಇಟ್ಕೊಂಡು ನಾವ್ ಬೆಳಿತೀನಿ ಅಂತೆ, ಪರವಾಗಿಲ್ಲ, ನಾವ್ ಮನೆಯವ್ರ ತಾನೆ. ಅಂಡ್ ಇನ್ನೊಂದ್ ವಿಷಯ, ಈ ವ್ಲಾಗ್ ಮಾಡ್ತಿರೋದು, ಈ ವ್ಲಾಗ್ ನೋಡಿರೋರು ಯಾರಾದ್ರೂ ಇವ್ರಿಗೆ ಡಿಮೋಟಿವೇಟ್ ಏನಾದ್ರು ಮಾತಾಡ್ಬೇಕಲ್ಲ, ಡ್ಯೂಟಿಲ್ ಆಗಿರ್ಬೋದು, ಬೈ ಫ್ರೆಂಡ್ಸ್ ಆಗಿರ್ಬೋದು, ಯಾರಾದ್ರೂ ನಿಮ್ಗೆ ಆದಷ್ಟು ಆದ್ರೆ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಅಷ್ಟೇ ಮಾಡಿ, ಡಿಮೋಟಿವೇಟ್ ಮಾಡಿ ಅವ್ರನ್ನ ಇನ್ನೂ ಸ್ವಲ್ಪ. ಅವ್ರು ವ್ಲಾಗಿಗೆ ಬರೋದೇ ಕಷ್ಟ ಅಂತದ್ರಲ್ಲಿ ನಾನು ಕನ್ವಿನ್ಸ್ ಮಾಡಿ ಅವ್ರನ್ನ ವ್ಲಾಗ್ಗೆ ಕರ್ಕೋತಿರ್ತೀನಿ. ಅದ್ರಲ್ಲೂ ನೀವೇನಾದ್ರೂ ಮಾತಾಡಿ ಅವ್ರಿಗೆ ಡಿಮೋಟಿವೇಟ್ ಮಾಡಿದ್ರೆ ಅವ್ರ ವ್ಲಾಗಲ್ಲಿ ಬರೋದು ಇಲ್ಲ, ಮಾತು ಆಡಲ್ಲ. ಸೊ ಅದಕ್ಕೆ ದಯವಿಟ್ಟು ಯಾರು ಡಿಮೋಟಿವೇಟ್ ಮಾಡಬೇಡಿ. ಸಾಧ್ಯ ಆಗೋದಷ್ಟು ಮೋಟಿವೇಟ್ ಮಾಡಿ ವ್ಲಾಗ್ಸ್ನ ಕಂಟಿನ್ಯೂ ಮಾಡೋದಕ್ಕೆ ಹೆಲ್ಪ್ ಮಾಡಿ ಅಷ್ಟೇ. ಓಕೆ, ತಡ ಮಾಡೋದು ಬೇಡ, ವ್ಲಾಗ್ನ ಸ್ಟಾರ್ಟ್ ಮಾಡ್ಬಿಡೋಣ. ಇವತ್ತಿನ ವ್ಲಾಗ್ ನೀವು ತಮ್ಮಲ್ಲಿ ನೋಡಿರ್ತೀರಾ ಆಲ್ರೆಡಿ. ಎಸ್, ನಾವಿವತ್ತು ಮಾಡ್ತಾ ಇರೋದು ಕಲರ್ ಗಿಫ್ಟ್ ಚಾಲೆಂಜ್ ಅಂತ ಹೇಳಿ. 10 ಮಿನಿಟ್ಸ್ ಒಳಗಡೆ ಪ್ರಾಮಿಸ್ ಹೇಳ್ತಿದ್ದೀನಿ. ಇದ್ರಲ್ಲಿ ಏನೇನ್ ಥಿಂಗ್ಸ್ ಇದೆ ಅಂತ ಅವ್ರಿಗೆ ಒಂದೂ ಗೊತ್ತಿಲ್ಲ, ಅದ್ರಲ್ಲಿ ಏನೇನ್ ಥಿಂಗ್ಸ್ ಇದೆ ಅಂತ ನನಗೆ ಒಂದೂ ಗೊತ್ತಿಲ್ಲ. ಯಾವ್ಯಾವ ಕಲರ್ ಸೇಮ್ ಇರುತ್ತೆ, ಏನ್ ಡಿಫ್ರೆಂಟ್ ಆಗಿರುತ್ತೆ, ಫನ್ನಿ ಆಗಿರುತ್ತಾ, ಅದ್ ನೋಡೋಣ. ಆಲ್ಮೋಸ್ಟ್ ಯೂಸ್ ಆಗೋ ತರ ಥಿಂಗ್ಸ್ನೇ ತಗೊಂಡಿದ್ವಿ. ನಾವೇನ್ ಕಾಸ್ಟ್ಲಿ ಎಲ್ಲ ತಗೊಂಡು ಚಾಲೆಂಜ್ ಮಾಡೋಷ್ಟು ಕೆಪಾಸಿಟಿ ನಮಗೂ ಇಲ್ಲ, ಅದು ನಮಗೆ ಬೇಕಾಗೂ ಇಲ್ಲ. ಸೊ ನಮ್ಗೆ ಎಷ್ಟು ಸಾಧ್ಯನೋ ನಮ್ಮ ತಕ್ಕ ಮಟ್ಟಿಗೆ ನಾವು ಗಿಫ್ಟ್ನ ಚಾಯ್ಸ್ ಮಾಡಿದ್ದೀವಿ. ರೆಡ್ ಒಂದ್ ಕಲರ್ ನೀವು ಹೇಳಿ, ಒಂದ್ ಕಲರ್ ನಾನು ಹೇಳ್ತೀನಿ. ಓಕೆ, ರೆಡ್. ಎಸ್, ರೆಡ್. ಹುಡುಕ್ತಾವ್ರಿ. ಏ ಓಕೆ, ನನ್ನದು ಬಂದು ಟಂಟಡಾನ್ ಇದು ರೆಡ್. ಕೊಡಿ. ನೆಕ್ಸ್ಟ್ ಕಲರ್ ನೀವು ಹೇಳಿ, ನಾನು ತೆಗಿತೀನಿ. ಕಲರ್ ಹೇಳಿ, ಯಾವ್ದಾದ್ರು ಹೇಳು, ಪರವಾಗಿಲ್ಲ. ಗ್ರೀನ್. ಗ್ರೀನ್. ಇಲ್ಲ, ನೀವು ತೆಗೀರಿ ಫಸ್ಟ್, ನಾ ಹುಡುಕ್ತೀನಿ. ನಾನೇ ತೆಗಿತೀನಿ. ಲಾಸ್ಟ್ ಟೈಮ್ ಅವ್ರ ಫಸ್ಟ್ ತೆಗಿದ್ರೆ, ಸೊ ಈ ಸಲ ನನ್ನ ತೆಗಿತೀನಿ. ಅದೇನ್ ಗ್ರೀನ್ ಆಗುತ್ತೆ? ಇದು ಗ್ರೀನ್ ಗೈಸ್, ಇದ್ರಲ್ಲಿ ಗ್ರೀನ್ ಇರುತ್ತಲ್ವಾ, ಎಲ್ಲೋ ಅದು ಫಸ್ಟ್ ಗ್ರೀನ್ ಬಂದು ಆಮೇಲೆ ತಾನೇ ಹಣ್ಣಾಗಿ ಇದಾಗೋದು. ಇದು ಗ್ರೀನ್. ನಮ್ದು ಗ್ರೀನ್ ಈ ತರ ಇದೆ. ಇದು ಮೋಸ ಗೈಸ್. ಇದು ಜಾಸ್ತಿ ದುಡ್ಡು ಖರ್ಚು ಮಾಡಕ್ ಇಷ್ಟ ಇಲ್ಲ, ಅದಕ್ಕೆ ಮನೆಗಿರೋನೇ ಎಲ್ಲ ಅಡ್ಜಸ್ಟ್ ಮಾಡಿ ಕೊಡ್ತಾ ಇದೀನಿ. ಪರವಾಗಿಲ್ಲ ಬಿಡಿ, ಇಷ್ಟಾದ್ರೂ ಕೊಡ್ತೀನಿ. ನಾನು ನಿಮ್ಮನ್ನ ಇಟ್ಕೊಂಡು ಏನ್ ಮಾಡ್ಲಿ? ಸಂಡೇ, ಇವತ್ತು ಸಂಡೇ ಆಕ್ಚುಲಿ ನಾನ್ ವೆಜ್ ಮಾಡಿರ್ತೀವಿ ಮನೆಯಲ್ಲಿ. ಲೆಮನ್ ಜ್ಯೂಸ್ ಆಗುತ್ತೆ ಅಲ್ವಾ. ನೆಕ್ಸ್ಟ್ ಕಲರ್ ಒಂದು ಬ್ಲಾಕ್. ಆರೆಂಜಾ? ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲ್ ಹಿಡಿಯುತ್ತೆ. ಬ್ಲಾಕ್. ನೀ ಫಸ್ಟ್ ತೆಗ್ದಿದ, ಈ ಸರಿ ನಾನ್ ತೆಗಿತೀನಿ. ಏನು? ಓಕೆ, ಇದು ನನಗೆ ಯೂಸ್ ಆಗುತ್ತೆ, ನಾನು ತಿಂತೀನಿ ಜಾಸ್ತಿ. ಆಲ್ಮೋಸ್ಟ್ ಯೂಸ್ ಆಗಂತವೇ ಎಲ್ಲ ತಗೊಂಡ್ಬಂದಿರೋದು, ಯೂಸ್ ಆಗದಿರಂತವಲ್ಲ. ಆಕ್ಚುಲಿ ಇವರು ಹೇರ್ ಡೈನ ತುಂಬಾ ಯೂಸ್ ಮಾಡ್ತಾರೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ತುಂಬಾ ವೈಟ್ ಹೇರ್ಸ್ ಆಗಿದೆ. ಅವರು ವರ್ಕ್ ಮಾಡೋದು ಬಂದು ರೇಡಿಯೇಷನ್ ಅಲ್ಲಿ, ಸೊ ಹಾಗಾಗಿ ಯೂಸ್ ಮಾಡ್ತಾರೆ. ಇದಂತೂ ಅವ್ರಿಗೆ ಯೂಸ್ ಆಗುತ್ತೆ ಗೈಸ್. ಅದೆಲ್ಲ ಹೇಳ್ಬಾರ್ದು, ರೇಡಿಯೇಷನ್ ಅಲ್ಲಿ ಯೂಸ್ ಮಾಡ್ತಾರೆ ಕೆಲಸ ಅಂತ. ನೆಕ್ಸ್ಟ್ ಕಲರ್ ಹೇಳಿ. ಪಿಂಕ್. ತೆಗಿರಿ, ನೀವ್ ತೆಗಿರಿ.
ಇದೆಲ್ಲೋ ಕ್ಲೆನ್ಸರ್ ನೋಡ್ದಂಗ ಇದು ಯೂಸ್ ಮಾಡ್ತಾರೆ ಗಾಯ್ಸ್. ಅದೇ ಇದೆಲ್ಲ ನೋಡ್ದಂಗ ಐತೆ. ಎಲ್ಲಿ ಇನ್ನು ಯೂಸ್ ಮಾಡ್ತೀರಲ್ವಾ, ಸೊ ಅದಕ್ಕೆ ನಾನು ಸೊ ಆಕ್ಚುಲಿ ನನ್ನ ಹತ್ರ ಪಿಂಕ್ ಎರಡಿದೆ, ಯಾವ್ದು ಕೊಡಬೇಕು ಅಂತ ಡೌಟ್ ಆಗ್ತಾ ಇದೆ. ಯಾವ್ದಾದ್ರು ಕೊಡಿ ಪರವಾಗಿಲ್ಲ. ಪಿಂಕ್ ಕೊಡ್ತಾ ಇದೀನಿ, ಇದು ತಗೊಳ್ಳಿ. ಥ್ಯಾಂಕ್ ಯು. ಸ್ಯಾರಿ ಪಿಂಕ್ ಕಲರ್ ಇವ್ರಿಗೋಸ್ಕರ ಸ್ಯಾರಿ ತಗೊಂಡಿದ್ದೀನಿ ಹೊಸದು. ನೆಕ್ಸ್ಟ್ ಇವ್ರ ಬರ್ಡೇ ಬರ್ತಾ ಇದೆ, ಆ ಬರ್ಡೇಗೋಸ್ಕರ ಇವಾಗಲೇ ಅಡ್ವಾನ್ಸ್ ಗಿಫ್ಟ್ ಕೊಡ್ತಾ ಇದ್ದೀನಿ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಅಂಡ್ ಒನ್ ಮೋರ್ ಇದೆ, ಕೊಡ್ತೀನಿ. ಅವ್ರಿಗೆ ಯೂಸ್ ಆಗೋ ಅಂಥದ್ದು, ಡಯಟ್ ಮಾಡ್ತಾರೆ. ಡ್ರ್ಯಾಗನ್ ಫ್ರೂಟ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಯಾವುದು? ವೈಟ್. ನಿಮ್ಮ ತೆಗೀರಿ ಫಸ್ಟ್. ನೀವು ತೆಗಿಬೇಕು ಫಸ್ಟ್. ಈ ಸಲ ನಾನ್ ತಾನೇ ತೆಗ್ದಿದ್ದು. ಇಲ್ಲ ನೀವು ತೆಗಿರಿ, ಒಂದು ಲೇಟ್ ಆಗ್ತದೆ. ವೈಟ್. ಎಸ್ ಗೈಸ್, ವೈಟ್ ಅಲ್ಲ ಇದು, ವೈಟ್. ಸ್ವಲ್ಪ ಕ್ರೀಮ್. ನೋ ಪಿಂಕ್ ಇಲ್ಲ ಇದು. ಆಕ್ಚುಲಿ ವೈಟ್ ಯಾವ್ದು ಗೊತ್ತಾ? ತೋರಿಸ್ತೀನಿ. ಆಕ್ಚುಲಿ ವೈಟ್ ಬಂದು ಇದು. ಈ ವೈಟ್ಗೂ ನೋಡಿ, ಇದು ವೈಟ್ ಗೈಸ್. ಇದು ವೈಟ್ ಕೌಂಟ್ ಬರುತ್ತೆ. ಇದನ್ನ ಸ್ವಲ್ಪ ಕ್ರೀಮ್ ಕಲರ್ ಇದೆ. ಎಗ್ಗು ಪ್ರೋಟೀನ್. ಥ್ಯಾಂಕ್ ಯು. ನೋಡುತ್ತಿದೆ ಇದು. ಆಯ್ತು, ಪರವಾಗಿಲ್ಲ ಬಿಡು, ಕವರ್ ಅಲ್ಲಿ. ಥ್ಯಾಂಕ್ ಯು. ಎಗ್ ಕೊಟ್ಟಿದ್ದಾರೆ ವೈಟ್ಗೆ. ವೈಟ್ ಗೈಸ್, ಇದು ನಿಜವಾಗ್ಲೂ ಒರಿಜಿನಲ್ ಬ್ರ್ಯಾಂಡ್ ಅಡಿಡಾಸ್ದು. ಎಲ್ಲಿದೆ ಲೋಗೋ? ಇದ್ರದ್ದು ಇಲ್ಲಿದೆ ನೋಡಿ, ಕಾಣಿಸ್ತಿದ್ಯಾ? ಇಲ್ಲಿ ಕಾಣಿಸುತ್ತೆ ಇರಿ ನಿಮಗೆ, ಬ್ಲೂ ಅಲ್ಲಿ ನೋಡಿ. ಅಡಿಡಾಸ್ ಬ್ರ್ಯಾಂಡ್ದು ಯೂಸ್ ಮಾಡ್ಲಿ ಅಂತ ಕೊಟ್ಟಿದ್ದೀನಿ ಗೈಸ್. ಇವ್ರು ನಾನು ಎಷ್ಟೇ ಬಟ್ಟೆಗಳ ಕೊಡ್ಸಿದ್ರು, ಏನೇ ಕೊಡ್ಸಿದ್ರು ಯೂಸ್ ಮಾಡಲ್ಲ. ಸೊ ಇದನ್ನ ಯೂಸ್ ಮಾಡ್ಲಿ ಅಂತ ಕೊಡ್ತಿದ್ದೀನಿ, ಯೂಸ್ ಮಾಡಬೇಕು. ಥ್ಯಾಂಕ್ ಯು. ನೆಕ್ಸ್ಟ್ ಯಾವ ಕಲರ್? ಆರೆಂಜ್. ಹುಡುಕ್ತವ್ರೆ ಒಳಗಡೆ ಏನೇನ್ ಇಟ್ಟವ್ರು. ಆರೆಂಜ್ಗೆ ಥ್ಯಾಂಕ್ ಯು. ಆರೆಂಜ್ ಅಲ್ಲ ಇದು. ಇದು ಆರೆಂಜ್, ಇದು ಬ್ರೌನ್. ನೋ ಆರೆಂಜ್ ಇದು. ಕುಡಿ. ಮೇಲೆ ಕವರ್ ಎಕ್ಸ್ಪೈರಿ ಆದಂಗಿದೆ. ಇಲ್ಲ ಬಿಡಿ, ನಾ ನೆಕ್ಸ್ಟ್ ಹೇಳಿ. ನೆಕ್ಸ್ಟ್ ನೀವು ಹೇಳಿ. ನೆಕ್ಸ್ಟ್ ಯಾವ್ದು ಇಲ್ಲ, ಎಲ್ಲ ಖಾಲಿ ಐತಲ್ಲ. ನೆಕ್ಸ್ಟ್ ಕಲರ್ ಬಂದು ಯೆಲ್ಲೋ. ತೆಗಿರಿ. ಬನಾನಾ. ನನಗೆ ಆಕ್ಚುಲಿ ಈ ಬನಾನಾ ಇಷ್ಟ ಗೈಸ್. ಅಂದ್ರೆ ಏಲಕ್ಕಿ ಬಾಳೆಹಣ್ಣು ತಿಂತೀನಿ ನಾನು. ತುಂಬಾ ಪಚ್ಚಬಾಳೆ ಬರುತ್ತಲ್ವಾ, ಅದು ನನಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ನಂದು ಎಲ್ಲ ತೋರಿಸ್ಬೇಕಾ? ಇದು ಗ್ರೀನ್ ಮಿಕ್ಸ್ ಇರುತ್ತೆ, ಮತ್ತೆ ನೀವು ಇದನ್ನ ಗ್ರೀನ್ ಅಂತ ಹೇಳಂಗಿಲ್ಲ. ನೋಡಿ ಗೈಸ್, ಇದು ಎಲ್ಲೋ. ಸೊ ಇದನ್ನ ಮಾತ್ರ ಕೌಂಟ್ ತಗೊಳ್ಳಿ, ಬ್ಯಾಕ್ ಸೈಡ್ದೆಲ್ಲ ಕೌಂಟ್ ತಗೋಬೇಡಿ. ನೆಕ್ಸ್ಟ್ ಇನ್ನು 2 ಕಲರ್ಸ್ ಇದೆ ಅಷ್ಟೇ. ಗ್ರೀನ್, ಬ್ಲೂ. ಗ್ರೀನ್ ಆಯ್ತು ಆಲ್ರೆಡಿ. ಮತ್ತೆ ಬ್ಲೂ. ಓಕೆ, ಬ್ಲೂ. ಓಪನ್ ಮಾಡಿ ಯಾವ ತರ ಬ್ಲೂ ಅಂತ ಫಸ್ಟ್. ಯಾವ್ದಾದ್ರು ಓಕೆ. ಸ್ಕೈ ಬ್ಲೂ ಎತ್ತಿ ಫಸ್ಟ್. ಏ ವಾವ್, ಡೈರಿ ಮಿಲ್ಕ್ ಚಾಕ್ಲೇಟ್. ಥ್ಯಾಂಕ್ ಯು. ನಾನು ಮುಂಚೆ ತುಂಬಾ ಡೈರಿ ಮಿಲ್ಕ್ ತಿಂತಾ ಇದ್ದೆ. ಇತ್ತೀಚೆಗೆ ನನಗೆ ಚಾಕ್ಲೇಟ್ ಅಷ್ಟೊಂದು ಇಷ್ಟ ಆಗಲ್ಲ, ತಿನ್ನಲ್ಲ. ಸೊ ಚಾಕ್ಲೇಟ್ ಕೊಟ್ಟಿದ್ದಾರೆ, ಥ್ಯಾಂಕ್ ಯು. ನೆಕ್ಸ್ಟ್ ನಾವು ಲೆನ್ಸ್ ಕಾರ್ಟ್ ಬ್ರ್ಯಾಂಡ್ದು. ಇವ್ರೇನ್ ಹೊಸದ್ ಬುಕ್ ಮಾಡಿಲ್ಲ, ಇದು ಒರಿಜಿನಲ್ ಬ್ರ್ಯಾಂಡ್ ಗೈಸ್. ನೋಡಿ, ಆಕ್ಚುಲಿ ಇದ್ರ ಪ್ರೈಸ್ ಆಕ್ಚುಲಿ 6000 ಪ್ಲಸ್ ಇದೆ, ಗೊತ್ತಾ? ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು? ಎಲ್ಲಿದ್ಯೋ ಹುಲಿ? ನಾವ್ ಇಷ್ಟು ಕಾಸ್ಟ್ಲಿ ಯೂಸ್ ಮಾಡಲ್ಲ, ಅವ್ರಿಗೆ ವಾಪಸ್ ಕೊಡ್ತೀವಿ. ಒಂದಾದ್ರೂ ಇರ್ಲಿ ಬ್ರ್ಯಾಂಡ್ ಅಂತ ಹೇಳಿ ತಗೊಂಡು ಅಷ್ಟೇ. ಅಂದ್ರೆ ಒಬ್ಬರೇ ಯೂಸ್ ಮಾಡಲ್ಲ, ನಾನು ಯೂಸ್ ಮಾಡ್ತೀನಿ. ಅವ್ರಿಗೆ ವಾಪಸ್ ಕೊಟ್ಟು ದುಡ್ಡು ಇಸ್ಕೊ ಬರೋದು. ನೋಡಿ ಗೈಸ್, ಹಿಂಗೆಲ್ಲ ಖರ್ಚಿಗೆ ಆಗ್ತಾವ, ಖರ್ಚಿಲ್ಲ. ಓಕೆ, ನೆಕ್ಸ್ಟ್ ಬ್ರೌನ್. ನೀ ಎಷ್ಟು ಕಲರ್ ಇಟ್ಟಿದ್ದೀರಾ? ಅಷ್ಟೊಂದಿದೆ ಥಿಂಗ್ಸ್. ಮನೇಲಿರೋ ಬಿಸ್ಕೆಟ್ ನೇ ತೆಗೆದು ಕೊಡ್ತಾ ಇದಾರೆ ಗೈಸ್. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ?
ಎಲ್ಲಿಂದ ತರಲಿ ದುಡ್ಡು? ಎಲ್ಲಿಂದ ತರೋದು ದುಡ್ಡು? ಬಜೆಟ್ ಪ್ರಾಬ್ಲಮ್. ತಗೊಳ್ಳಿ, ಟೀ ಜೊತೆಗೆ ಜಾಸ್ತಿ ತಿಂತಾರೆ ಬಿಸ್ಕೆಟು, ಅದಕ್ಕೆ. ಥ್ಯಾಂಕ್ ಯು. ನಮ್ಗೆ ಯೂಸ್ ಆಗಂತದೇನಿಲ್ಲ. ಯಾವ್ದಿದ್ದು ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್ ಕೊಡ್ತೇವೆ. ಇದು ಬ್ರೌನ್ ಕಲರ್ ಇರುತ್ತೆ ಒಳಗಡೆ, ಅದಕ್ಕೆ. ಎಷ್ಟು ಲೆಂತ್ ಆಯ್ತು? 10 ಮಿನಿಟ್ಸ್ ಆಯ್ತಾ? ಅಷ್ಟೇ, ಮುಗೀತು ಎಲ್ಲಾನು. ಇಲ್ಲ, ನಾನು ವೈಟ್ ರಿಪ್ಲೇಸ್ ಮಾಡ್ಬೇಕು ಇನ್ನೊಂದು. ಆಕ್ಚುಲಿ ವೈಟ್ ಎಗ್ ಕೊಟ್ಟಿದ್ದು ಸುಮ್ಮನೆ ತಮಾಷೆಗೆ ಅಷ್ಟೇ. ಅವ್ರಿಗೆ ಮನೇಲಿ ಇಲ್ಲೇ ಇತ್ತು ಅಂತ ತಂದ್ಬಿಟ್ಟು, ಆಕ್ಚುಲಿ ಅವ್ರಿಗೋಸ್ಕರ ಬೇರೆ ಏನೋ ಸರ್ಪ್ರೈಸ್ ಇದೆ ವೈಟು, ಅವ್ರು ಕೇಳ್ತಾ ಇದ್ರು, ಅದಕ್ಕೆ. ಆಯ್ತಾಯ್ತು, ನಾನು ಕಣ್ ಮುಚ್ಕೋತೀನಿ. ನೋಡೋಣ ಗಾಯ್ಸ್, ನನಗೆ ಇದುವರೆಗೂ ಅವ್ರು ಯಾವ ಒಂದು ವಿಷಯದಲ್ಲೂ ಸರ್ಪ್ರೈಸ್ ಕೊಟ್ಟಿಲ್ಲ. ನಮ್ಮ ಮಧ್ಯೆ ಸರ್ಪ್ರೈಸ್ ಏನೂ ಇಲ್ಲ. ಓಕೆ, ಸರ್ಪ್ರೈಸ್ ಅಂತ ತಂದ್ಬಿಟ್ಟು ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಬೈಯೋದು ನಾವು, ಬೈಸ್ಕೊಳ್ಳೋದು ನಾವೇ. ಅರ್ಥ ಆಯ್ತು ಅನ್ಸುತ್ತೆ. ಹಂಗಂತ ನಾನು ಬೈತೀನಿ ಅಂತ ಅನ್ಕೋಬಿಡಿ ಗಾಯ್ಸ್. ತಗೋ ಏನಿದು ನೋಡಿ. ಏ ವಾ, ಥ್ಯಾಂಕ್ ಯು ಸೋ ಮಚ್. ನನಗೆ ಈ ಸ್ಯಾಮ್ಸಂಗ್ ಇಯರ್ಬಡ್ಸ್ ಅಂದ್ರೆ, ಇದು ಇಯರ್ಬಡ್ಸ್ ಅಲ್ಲ, ನನ್ಗೆ ಇದಂದ್ರೆ ತುಂಬಾ ಇಷ್ಟ ಗೈಸ್. ನನಗೆ ನೆಕ್ ಬ್ಯಾಂಡ್ ಮತ್ತೆ ಇಯರ್ಬಡ್ಸ್ ಅದೆಲ್ಲ ಬರುತ್ತಲ್ಲ, ಅದು ನನ್ಗೊಂದ್ ಚೂರು ಇಷ್ಟ ಆಗಲ್ಲ. ಆಕ್ಚುಲಿ ಇದು ಕೌಂಟ್ ಆಲ್ರೆಡಿ ಇದು 3ನೇದ 4ನೇದ ಇರ್ಬೇಕು ಎಲ್ಲ. ಮುಂಚೆಯಿಂದ ಕೌಂಟ್ ಮಾಡಿದ್ರೆ ನಾನೊಂದು 10-15 ಮೇಲೆನೆ ಯೂಸ್ ಮಾಡಿದ್ದೀನಿ. ನಾನು ಹಾಳು ಮಾಡಲ್ಲ, ಇದು ನನ್ನ ತಮ್ಮವ್ರು ಇವ್ರು ಯೂಸ್ ಮಾಡಿನೇ ಹಾಳಾಗೋಗುತ್ತೆ. ಸೊ ಇದನ್ನ ನಾನು ಹುಷಾರಾಗಿ ಕಾಪಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಗಿಫ್ಟ್ ಕೊಟ್ಟಿದ್ರಲ್ಲಿ ನನಗೆ ತುಂಬಾ ಫೇವ್ರೆಟ್ ಅಂಡ್ ನನಗೆ ಇಷ್ಟ ಆಗಿತ್ತು ಅಂದ್ರೆ ಇದೆ. ಅಂದ್ರೆ ಟೋಟಲ್ ಆಗಿ ಏನೇ ಕೊಡಿ, ಲಾಸ್ಟಿಗೆ ಯಾವ್ದಾನ ಒಂದು ಚೆನ್ನಾಗಿರೋದು ಕೊಡಿ ಅಂತ. ಓಕೆ, ಥ್ಯಾಂಕ್ ಯು. ನಾವು ವಿಡಿಯೋಸ್ ನೋಡ್ತಾ ಇರೋದಕ್ಕೆ ಎಲ್ಲರೂ ಹೀಗೆ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇರಿ. ನಾವು ಅವಾಗ ಬಂದು ಹೋಗ್ತೀವಿ, ವಿಸಿಟಿಂಗ್ ಗೆಸ್ಟ್ ಅಪಿಯರೆನ್ಸ್. ಅಂಡ್ ಕಮೆಂಟ್ ಮಾಡಿ ಗೈಸ್, ನೆಕ್ಸ್ಟ್ ಯಾವ ತರ ಚಾಲೆಂಜ್ ವಿಡಿಯೋಸ್ ಮಾಡ್ಬೇಕು ಅಂತ ಹೇಳಿ. ಬೇಡ ಮಾಡ್ಬೇಕು ಹೇಳಿ ಗೈಸ್ ಅವ್ರಿಗೆ ಮಾಡೋದಕ್ಕೆ. ಅಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು. ನನಗೆ ಇತ್ತೀಚೆಗೆ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಆಕ್ಚುಲಿ ನಂದೇ ಮಿಸ್ಟೇಕ್ ಇದ್ದಿದ್ದು, ಕನ್ಸಿಸ್ಟೆನ್ಸಿ ಇರ್ಲಿಲ್ಲ ನಾನು ಎಲ್ಲಾ ವಿಡಿಯೋಸ್ ಅಲ್ಲೂ. ನೆಕ್ಸ್ಟ್ ನಾನು ಕನ್ಸಿಸ್ಟೆನ್ಸಿಯಿಂದ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ, ನಿಮಗೆ ಎಂಟರ್ಟೈನ್ ಮಾಡ್ತಾನೆ ಹೋಗ್ತಾ ಇರ್ತೀವಿ. ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ತರ ಚಾಲೆಂಜ್ ಮಾಡ್ಬೇಕು, ಯಾವ ತರ ವಿಡಿಯೋಸ್ನ ಮಾಡ್ಬೇಕು, ನಮ್ಮಿಬ್ಬರದ್ದು ಸೇರಿ ಕಪಲ್ಸ್ದು ಸೇರಿ ಯಾವ ತರ ವಿಡಿಯೋಸ್ ಮಾಡ್ಬೇಕು ಅಂತ ಹೇಳಿ. ಕಪಲ್ಸ್ ಎಲ್ಲ ಬೇಡ. ಅಂಡ್ ನೀವು ಯಾರೆಲ್ಲ ನನ್ನ ವಿಡಿಯೋನ ಮೊದಲನೇದಾಗಿ ನೋಡ್ತಾ ಇದ್ದೀರಾ, ಯಾರೆಲ್ಲ ನನ್ನ ವಿಡಿಯೋಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.